ವರ್ಷದಿಂದ ಇಲ್ಲಿ ಬರ್ತಿರೋದು ನೀವು? ನಾವಿದೆ ಫಸ್ಟ್ ವರ್ಷ. ನಾವು ಪೀಣ್ಯ ಬಟ್ ರೋಡ್ ನಲ್ಲಿ ಇಟ್ಕೋಕ ಕೆಲಸ ಮಾಡ್ತಾ ಇದೀವಿ. ಹೇಗೈತೆ ಅಣ್ಣ ಕ್ರೌಡ್ ಮತ್ತೆ ಬಿಸ್ನೆಸ್? ಫುಲ್ ಇದೆ, ಬಿಸ್ನೆಸ್ ಚೆನ್ನಾಗಿದೆ. ಹೌದು. ಮತ್ತೆ ಈ ಕಲೆಕಾಕ್ ಪರ್ಷಕ್ ಬರೋರ್ಗೆ ಏನ್ ಹೇಳಕ್ ಇಷ್ಟ? ಎಲ್ರು ಬಂದು ಎಲ್ರು ಕೂಲ್ ಆಗಿ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಮತ್ತೆ ಇಲ್ಲಿ ಇವಾಗ ಬಿಸ್ನೆಸ್ ಮಾಡ್ತಾ ಇದೀರಲ್ಲ, ಅಂದ್ರೆ ನೀವು ನಾರ್ಮಲ್ ಬಿಸ್ನೆಸ್ ಮಾಡೋಕ್ಕೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಆಗಿ ಬರುತ್ತಣ್ಣ? ಇಲ್ಲಿ ಜಾಸ್ತಿ ಇದೆ. ಮತ್ತೆ ನೆಕ್ಸ್ಟ್ ಯಾರ ನಿಮ್ಮ ಅಪೋಸಿಟ್ ಯಾರು ಹಾಕಿದ್ರೆ ಅದನ್ನ ನಿಮ್ ಕಾಂಪಿಟೇಷನ್ ಅದು ಮಾಮೂಲಿ ಅದು. ಬಟ್ ನಿಮ್ ಜನಗಳು ಜಾಸ್ತಿ ಬಂದು ತಿಂತವ್ರು, ಏನ್ ವಿಷಯ? ಕ್ವಾಲಿಟಿ ಚೆನ್ನಾಗಿ ಕೊಡೋದ್ರಿಂದ ಬರ್ತಾ ಇದಾರೆ. ಏನೇನ್ ಪ್ರಾಡಕ್ಟ್ಗಳು ಇಕ್ಕಿದ್ದೀರಾ? ನಾವು ಪಾವ್ ಬಜ್ಜಿ, ಆಲೂ ಟ್ವಿಸ್ಟರ್, ಆಮೇಲೆ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ. ತುಂಬಾ ಜಾಸ್ತಿ ಹೋಯ್ತಿರೋ ಐಟಮ್ ಅಣ್ಣ ಬಜ್ಜಿ. ಹೌದು, ಎಲ್ಲಾ ತರ ಬಜ್ಜಿ. ಎಲ್ಲಾ ತರ ಬಜ್ಜಿ. ಬೇರೆ ಕಡೆ ಎಲ್ಲ ಪಾಮ್ ಆಯಿಲ್ ಹಾಕೊಡಿತಾರೆ, ನಾವು ರಿಫೈಂಡ್ ಆಯಿಲ್ ಹಾಕೊಡಿತಾ ಇದೀವಿ. ನಿಮ್ಮ ಹೋಟ್ಲ್ ನಮ್ದು ಪೀಣ್ಯ ಬಟ್. ಅಷ್ಟಾಲ್ ಆಗ್ತಿದ್ದೀರಾ? ನಾವು 10 ವರ್ಷದಿಂದ ಆಗ್ತಾ ಇದೀವಿ. 10 ವರ್ಷದಿಂದ ಆಗ್ತಿದ್ದೀರಾ. ಕಡ್ಲೆಕಾಯಿ ಪರಿಷೆ ಅಂದ್ರೆ ನಿಮ್ಗೆ ಏನ್ ನೆನಪಿಗೆ ಬರುತ್ತೆ? ನಮಗ್ ತುಂಬಾ ಅದು ಅವಾಗಿನ ಕಾಲದಿಂದ ಇಲ್ಲೆಲ್ಲ ಕಡ್ಲೆಕಾಯಿ ಬೆಳೆಯೋರು ಅವಾಗ್ಲಿಂದ ನಮ್ಗೆ ಚೆನ್ನಾಗ್ ಗೊತ್ತಿದೆ ಸರ್. ಕಡ್ಲೆಕಾಯಿ ಬೆಳೆದಿಂದ ನೀವು ನೋಡ್ತಾ ಇದ್ದೀರಾ ಇಲ್ಲಿ? ಹೌದೌದು. ಹಾಗಾದ್ರೆ ಇದು ಇತಿಹಾಸ ಎಲ್ಲ ಗೊತ್ತು. ಹೌದು, ಗೊತ್ತಿದೆ ಸರ್. ಕಡ್ಲೆಕಾಯಿ ಪರಿಷೆ ಹೆಂಗ್ ಮಾಡೋಣ? ಕಡ್ಲೆಕಾಯಿ ಪರಿಸೆ ಅಂದ್ರೆ ಇಲ್ಲಿ ಒಂದು ದೊಡ್ಡದೊಂದು ಹಸುಗಳೆಲ್ಲ ಕಟ್ತಾ ಇದ್ರಂತೆ. ಅದು ನೈಟ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿರೋ ಕಡ್ಲೆಕಾಯಿನೆಲ್ಲ ಬೇಯ್ತಾ ಇತ್ತಂತೆ. ಅದಕ್ಕೋಸ್ಕರ ಅದನ್ನ ಕಟ್ಟಾಕಿದ್ರಂತೆ. ಅದಕ್ಕೋಸ್ಕರ ಬಸವಣ್ಣನ್ ಮಾಡಿರೋದು. ನೀವು ಸ್ಟಾಲ್ ಹಾಕಿದ್ರೆ ಇಲ್ಲಿ ಏನೇನು ಐಟಮ್ ಸಿಗುತ್ತೆ? ನಮ್ ಸ್ಟಾಲ್ ಅಲ್ಲಿ ಇದು ಮೆಣಸಿನ್ಕಾಯಿ ಬಜ್ಜಿ ಸಿಗುತ್ತೆ, ಆಮೇಲೆ ಕ್ಯಾಪ್ಸಿಕಮ್ ಬಜ್ಜಿ ಸಿಗುತ್ತೆ, ಆಮೇಲೆ ಇದು ಪಾಪ್ಕಾರ್ನ್ ಸಿಗುತ್ತೆ, ಆಮೇಲೆ ಪಂಚ್ ಫ್ರೈ ಸಿಗುತ್ತೆ, ಆಮೇಲೆ ಪನ್ನೀರ್ ಕಬಾಬ್ ಸಿಗುತ್ತೆ. ತುಂಬಾ ಜಾಸ್ತಿ ತಿಂತಾರ ಜನ, ಬಂದ್ ಲೈಕ್ ಮಾಡಿ ತಿಂತಾ ಇರೋದು ಇದನ್ನ ತಿಂತಾ ಇದ್ದಾರೆ. ಪಾಪ್ಕಾರ್ನ್ ಚೆನ್ನಾಗಿ ತಿಂತಾ ಇದ್ದಾರೆ ಸರ್. ಮತ್ತೆ ಕಬಾಬ್ ಮತ್ತೆ ನಿಮ್ಗೆ ಸೂಪರ್ ಆಗಿದೆ. ಕಬಾಬ್ ಸೂಪರ್ ಆಗೈತೆ ಸರ್, ತಿನ್ರಿ ಸರ್ ನೀವು. ಮೇಡಮ್, ನಿಮ್ಮ ಅಂಗಡಿ ಹೆಸರು ಬೇರೆ ಅಂಗಡಿ ಏನಾರ ಏನಾಯ್ತಾ? ನಾವು ಫ್ಲವರ್ ಸ್ಟಾಲ್ ಇಟ್ಕೊಂಡಿದೀವಿ ಸರ್, ಜಯನಗರ 6 ಬ್ಲಾಕ್ ಅಲ್ಲಿ. ಫ್ಲವರ್ ಸ್ಟಾಂಡ್ಗೂ ಈ ಫುಡ್ಗೂ ನಮಗೇನು ಇದ್ರ ನನ್ ಮಗ ಮಾಡ್ಬೇಕು ಅಂತ ಆಸೆ ಇದೆ. ಅರ್ಚನ, ಇವಾಗ ಏನ್ ತಿಂತಿದ್ಯಾ? ಡೆಲ್ಲಿ ಮಸಾಲಾ ಪಾಪಡ್. ಏನ? ಡೆಲ್ಲಿ ಮಸಾಲಾ ಪಾಪಡ್ ಅಂತ. ಬೆಂಗಳೂರು ಹೇಳ್ಬಿಟ್ಟು ಡೆಲ್ಲಿ ಅಂತ ಹೇಳ್ತಿದ್ಯಾ? ಪಾಪಡ್ ನೇಮ್ ಡೆಲ್ಲಿ ಮಸಾಲಾ ಪಾಪಡ್. ಏನ್ ವಿಶೇಷ ಇದರಲ್ಲಿ? ಏನಿಲ್ಲ, ತುಂಬಾ ದೊಡ್ಡದಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ, ತೆಳ್ಳಗಿರುತ್ತೆ. ಅದಕ್ಕೊಂಚೂರು ಅಚ್ಕಾರದ ಪುಡಿ, ಆನಿಯನ್, ಕ್ಯಾರೆಟ್ ಎಲ್ಲ ಹಾಕೊಡ್ತಾರೆ. ಸಖತ್ತಾಗಿರುತ್ತೆ. ಚೆನ್ನಾಗಿ ಇಷ್ಟ ಆಯ್ತು. ಇಷ್ಟ ಆಯ್ತು. ಇನ್ನು ಎಷ್ಟು ಜೋಬಿ ಕತ್ರಿ ಹಾಕ್ಬೇಕಂತ ವಿಜಿಗೆ? ಜಾಸ್ತಿ ಎಲ್ಲ ಕತ್ರಿ ಹಾಕಲ್ಲ. ನಂದೆಲ್ಲ ತುಂಬಾ ತುಂಬಾ ಸಣ್ಣ ಸಣ್ಣದು. ಒಂದ್ ಪಾಪಡ್ ತಗೊಂಡು ಇಷ್ಟ ಜನ ತಿಂತೀವಿ. ಒಬ್ಳೆ ತಿಂತ ಇಲ್ಲ, ತುಂಬಾ ಜನ ಇದಾರೆ. ತಿನ್ನಕ್ ಆಗಲ್ಲ ಅಂತ ಹೇಳ್ಕೊಂಡು. ಅದು ಕರೆಕ್ಟ್. अमन वाटतारिये मैसूर मसाला तोड़ाइए जंजीरा जंजीरा कोण वारम तोड़ाइए मैसूर मसाला तोड़ाइए लेमन तोड़ाइए मैसूर मसाला तोड़ाइए ಮಾಡ್ಕೊಂಡು ಇನ್ನೊಂದ್ಸತಿ ಬಂದಿದ್ಯಾ? ಹೌದೌದು, ಮತ್ತೆ 2 ಸತಿ ಬರ್ಲಿಲ್ಲ. ಚೆನ್ನಾಗಿದೆ ಇಲ್ಲಿ. ಸಾಕಾಗಿದೆ. ಎಷ್ಟು ಒಂದ್ ಸಮಸ್ಯೆ? ಒಂದ್ ಸಮುದ್ರ ಎಷ್ಟು? 10 ರೂಪಾಯಿ ಅಂತ. ಇದರಲ್ಲಿ ಅಷ್ಟೇ. ಚೆನ್ನಾಯ್ತಾ? ತಿನ್ನು ಹಾಗಾದ್ರೆ 2 ಕೈಲಿ ನೋಡೋಣ. 2 ಕೈಲಿ ತಿನ್ನಕ್ಕಾಗಲ್ಲ, 1 ಕೈಲಿ ತಿನ್ಬೋದು.
ಮುರಿಯೇ ಸರ್. ಮುರುಗೇಶ್ ಎಲ್ಲಿಂದ ಅಣ್ಣ ನೀವು? ನಾವು ತಮಿಳ್ನಾಡು ಸರ್. ತಮಿಳ್ನಾಡಿಂದ ಬೆಂಗಳೂರಿಗೆ ಬಂದಿದ್ದೀರಾ? ಹೌದು ಸರ್, ಏನೋ ವ್ಯಾಪಾರ ಸಂಬಂಧ ಮಾಡ್ಬೇಕಂತ ಬಂದಿದ್ದೀವಿ ಸರ್. ಓಕೆ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅಣ್ಣ? ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ ಸರ್. 20 ವರ್ಷದಿಂದ ಬರ್ತಿದ್ದೀರಾ, ಹಂಗಾದ್ರೆ ಇಲ್ಲಿಂದ ಇತಿಹಾಸ ನಿಮ್ಗೆ ಗೊತ್ತು? ವ್ಯತ್ಯಾಸ ಅಂದ್ರೆ ಏನೋ 10 ರೂಪಾಯಿ ಸಂಬಂಧ ಮಾಡಂತ ಬಂದಿದ್ದೀವಿ ಇಲ್ಲಿಗೆ. ಸಂಪಾದನೆ ಮಾತ್ರ ಮಾಡಕ್ ಬಂದಿದ್ದೀರಾ ಅಣ್ಣ? ಕೆಜಿ ಲೆಕ್ಕದಲ್ಲಿ ಕೊಡ್ತಿರೋದಾ ಸೇರ್ ಲೆಕ್ಕನ? ಲೀಟರ್ ಲೆಕ್ಕ ಸರ್. ಲೀಟರ್ 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 ಲೆಕ್ಕ. 1 ಲೀಟರ್ 70 rupees, ಒಂದೂವರೆ 100. 1.5 100, 1 ಲೀಟರ್ 70 ರುಪೀಸ್. 5 rupees ಕಮ್ಮಿ ಮಾಡ್ಕೊಂಡು 100 rupees ಒಂದೂವರೆ ಲೀಟರ್ ಕೊಡ್ತಾ ಇದ್ದೀವಿ ಸರ್. ಹೇಗೈತೆ ಅಣ್ಣ ವ್ಯಾಪಾರ? ಪರವಾಗಿಲ್ಲ ಸರ್. ಪರವಾಗಿಲ್ಲ, ಹೋದ ವರ್ಷ ಕಂಪೇರ್ ಮಾಡಿದ್ರೆ? ಹೋದ ವರ್ಷದ ಈ ವರ್ಷ ಪರವಾಗಿಲ್ಲ, ನಮಗೂ ಪರವಾಗಿಲ್ಲ. ಎಷ್ಟು ಕೆಜಿ ಸೇಲ್ ಮಾಡಿದ್ದೀರಾ? ಇವಾಗ ಸರ್ ಒಂದು 300 kg ಮಾಡಿದ್ವಿ ಸರ್. 300 ಕೆಜಿ? 2 days. ಇನ್ನು ಎಷ್ಟು ದಿನ ಬಾಕಿ ಐತೆ? ಇನ್ನೂ ಒಂದ್ ದಿವಸ ಅಷ್ಟೇ, ಮಂಗಳವಾರ. ಮಂಗಳವಾರಕ್ಕೆ ಅಮ್ಮ ಬಂದು ಒಂದು 500 ಕೆಜಿ ಮಾಡ್ತೀರಾ? ಏಲಕ್ಕಿಲ್ಲ ಸರ್, ಅದು ಅವ್ರು ಎಷ್ಟು ಕೊಡ್ತಾರೆ ಸರ್. ಕ್ರೌಡ್ ನೋಡಿದ್ರೆ ಇಲ್ಲೇ ಅನ್ಸುತ್ತಲ್ಲ ಅಣ್ಣ? ಕಮ್ಮಿನೇ ಸರ್ ವ್ಯಾಪಾರ, ಅದು ನಮ್ಗೆ ಪರವಾಗಿಲ್ಲ. ಕಾಯಿ ಕಾಯಿ ಒಳ್ಳೆ ಕಾಯಿ. ಇಷ್ಟು ಜನ ಹಾಕಿದ್ರು ಕೂಡ ನಿಮ್ 300 ಕೆಜಿ ದೊಡ್ಡ ಮಾತಲ್ಲ. ಹೌದು ಸರ್, ಕಾಯಿ ಒಳ್ಳೆ ಕಾಯಿ ಇದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಷ್ಟೇ. ಈ ಕಳ್ಳೆಕಾಯಿ ಫಸ್ಟ್ ನೋಡಕ್ ಬರೋರ್ಗೆ ಏನಂತೀರಾ? ಒಂದು ಅಡ್ವೈಸ್ ಹೇಳ್ಬೇಕಂದ್ರೆ ವ್ಯಾಪಾರಿಯಾಗಿ ಹೇಳಿ. ಒಳ್ಳೆ ಸರ್, ಎಲ್ಲ ಬರ್ತಾರೆ ಚೆನ್ನಾಗ. ಇಷ್ಟು ಜನ ಇದ್ದಾರೆ ಫ್ರೆಂಡ್ಸ್ ನಿಮ್ಗೆ ಅಕ್ಕಪಕ್ಕ ಇಲ್ಲಿ? ನಮ್ಗೆ ನಮ್ಗೆಲ್ಲ ಒಂದು 100 ಜನ ಇದ್ದಾರೆ. 100 ಜನ ಇದ್ದಾರೆ, ಸೂಪರ್ ಅಣ್ಣ. ಚೆನ್ನಾಗಿ ಏನ್ ತಗೊಳ್ಳಿ ಇವಾಗ? ಕಡ್ಲೆಕಾಯಿ ಎಷ್ಟು ತಗೊಳ್ಳಿ? ಅದೇನೋ ಒಂದು ಸೇರು ಅದೇನೋ ಹೇಳಿದ್ರು, ಒಟ್ನಲ್ಲಿ 100 ರೂಪಾಯಿ ತಗೊಂಡೆ. ಅವ್ರು ಮಾತಾಡ್ಸಿಕ್ ಏನಾದ್ರು ಬಾರ್ಗಿಂಗ್ ಮಾಡ್ದಾ? ನಾನು ಹೇಳ್ದೆ ಅದನ್ನೇ, ನಾನ್ ನಿನ್ನ ಚಾನಲ್ ಹಾಕ್ತೀನಿ, ನನ್ಗೋಸ್ಕರ ನೀವು ಡಿಸ್ಕೌಂಟ್ ಕೊಡ್ಬೇಕು. ಎಷ್ಟು ಕೊಟ್ರು? ಒಂದ್ ಇಡೀ ಆಕ್ಚುಲಿ ಒಂದ್ ಇಡೀ ಕೊಟ್ರು, ಪಾಪ ಅವ್ರಿಗೂ ಸಿಗೋದಿಲ್ಲ. ಥ್ಯಾಂಕ್ಸ್ ಸರ್ ಹೇಳ್ದೆ. ಖಂಡಿತ ಹೇಳ್ದೆ. ಸರ್ ನಿಮ್ಮ ಹೆಸರು? ಮೂರ್ತಿ. ಮೂರ್ತಿ ಅವ್ರ ಎಷ್ಟು ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡ್ತಾರೆ? 20 ವರ್ಷ ಮಾಡ್ತಾರೆ. 20 ವರ್ಷದಿಂದ ಮಾಡ್ತಿದೆ. ಹೆಂಗೈತೆ ಅಣ್ಣ ವ್ಯಾಪಾರ? ಮುಂಚೆ ಪರವಾಗಿಲ್ಲ, ಇವಾಗೆಲ್ಲ ರೇಟ್ ಜಾಸ್ತಿ, ಏನು ವರ್ಕೌಟ್ ಆಯ್ತಾ ಇಲ್ಲ. ಏನು ವರ್ಕೌಟ್ ಆಯ್ತಾ ಇಲ್ಲ? ಮೊದ್ಲು ಎಷ್ಟಿತ್ತು, ಇವಾಗ ಎಷ್ಟೈತೆ? ಮುಂಚೆ ರೇಟ್ ಎಲ್ಲ ಕಡಿಮೆ ಇತ್ತು, ಇವಾಗ ರೇಟ್ ಜಾಸ್ತಿ ಆಗಿದೆ. ವ್ಯಾಪಾರ
ಲಾಸ್ಟ್ ಎಲ್ಲ ನೋಡ್ಕೊ ಬಂದೆ, ಏನು ಆಡ್ಲಿಲ್ಲ. ಕೊನೆಗೆ ನಿನ್ನ ಅಭಿಪ್ರಾಯ ಏನು ಈ ವರ್ಷದ ಲೆಕ್ಕ ಪರಿಸ್ಥಿತಿ? ಯಾವಾಗ್ಲೂ ಪ್ರತಿ ವರ್ಷ ಇರೋದು ಈ ವರ್ಷನೂ ಜನ ಇದ್ದೇ ಇದ್ದಾರೆ. ಸ್ವಲ್ಪ ಸಫಿಕೇಶನ್ ಅನಿಸ್ತು, ಯಾಕಂದ್ರೆ ನನ್ಗೆ ಲಾಸ್ಟ್ ಸೀಸನ್ ಈ ಸತಿ ಸ್ವಲ್ಪ ಕ್ರೌಡ್ ಜಾಸ್ತಿ ಅನಿಸ್ತು. ಸೋಮವಾರ ಇರೋದ್ರಿಂದ ಕ್ರೌಡ್ ಜಾಸ್ತಿ ಇರಬಹುದು ನನ್ಗೆ ಎಸ್ತದು. ನಾಳೆ ನಾಳೆ ಸ್ವಲ್ಪ ಕಮ್ಮಿ ಆಗುತ್ತೆ, ಯಾಕಂದ್ರೆ ಇವತ್ತು ಮೇನ್ ಅಂತ ಎಲ್ರು ಇವತ್ತು ಬರ್ತಾರೆ. ನೆನೆ ವಿಜಯ್ ಜೊತೆ ಬಂದೇನೆ ತಿಂದೆ. ನಿನ್ನೆ ವಿಜಯ ಜೊತೆ ಬಂದು ಹಾಗೆ ಹೀಗೆ ಕಡ್ಲೆಕಾಯಿ, ಸೇಮ್ ಸ್ವಲ್ಪ ಪಡ್ ಸಮೋಸ. ಅಲ್ಲ ಇವತ್ತು ಏನೇನು ಕೊಡ್ಸಿ ಎಲ್ಲ ನೆನೆ ತಿನ್ಕೊಂಡ್ ಬಂದಿದ್ವಿ. ಓ ಹೌದೌದು, ಎಲ್ಲ ತಿಂದು ಎಲ್ಲೆಲ್ಲ ಹುಡುಕಿ ಚೆನ್ನಾಗಿತ್ತು, ಅಲ್ಲೇ ಮತ್ತೆ ಹೋಗ್ಬಿಟ್ಟಿದೀವಿ. ಅಲ್ಲ ಅದು ಅಷ್ಟೆಲ್ಲ ಹುಡುಕಳಿ ಒದ್ದಾಡ್ಕಳೆಲ್ಲ ಹೋದ್ವಿ, ಒಂದ್ ಆಟ ಆಡ್ಲಿಲ್ಲ ಹೇಗೆ? ಆಟ ಕ್ಯೂ ನಿಂತ್ಕೋಕ್ ಆಗಲ್ಲ ತಾನು ಅದಕ್ಕೆ. ನೆಕ್ಸ್ಟ್ ಫ್ಲಾಗ್ ನೀನ್ ಮಾಡ್ತೀಯಲ್ಲ? ಖಂಡಿತ ಖಂಡಿತ ಟ್ರೈ ಮಾಡು ಬೇಗ. ಎಸ್ ಮಾಡ್ತೀವಿ.